ನಂಗೆ ಮೊದಲಿನೂ ಹೆಣ್ಮಗು ಅಂದರೆ ತುಂಬ ಇಷ್ಟ. ಹೆಣ್ಮಗು ಆದರೆ ತುಂಬ ಮುದ್ದಾಗಿರುತ್ತೆ, ತುಂಬ ಅಲಂಕಾರನೂ ಮಾಡ್ಬೋದು. ಹೆಣ್ಣೋ ಗಂಡು ಒಟ್ಟಿನಲ್ಲಿ ಯಾವುದೋ ಒಂದು ಮಗುನ ಹೆತ್ಕೊಡು. ಏನತ್ತೆ ನೀವು ಸರ ಕೊಟ್ಟ ತಕ್ಷಣ ಸರಸರ ಅಂತ ಮಗುನ ಎತ್ಕೊಡೋಕ್ಕಾಗತ್ತಾ? ಅದೆಲ್ಲ ಇಷ್ಟು ಬೇಗ ಸಾಧ್ಯ ಇಲ್ಲ. ಅಷ್ಟಕ್ಕೂ ನಾವಿನ್ನೂ ಮಗು ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ಅತ್ತೆ. ತಗೊಳ್ಳಿ ನಿಮ್ಮ ಬಳೆ, ಈ ಸರ. ಅಜ್ಜಿ ಚಿನ್ನ ಸಿಕ್ಕಿಲ್ಲ ಅಂದರೆ ನಿಮ್ಮ ಮಗಳಿಗೆ ಕೊಡೋಕೆ ಬೇಕಾಗ್ಬೋದು. ಜೋಪಾನವಾಗಿ ನೋಡ್ಕೊಳ್ಳಿ. ಏನಪ್ಪ ಇವಳು ಹೀಗೆ ಮಾತಾಡಿ ಹೋಗ್ತಾ ಇದ್ದಾಳೆ? ಅಲ್ಲ, ಆ ಯಶೋದೆಗೇನಾದರೂ ಮಗು ಹುಟ್ಟಿ ಜೀವಂತವಾಗಿದ್ಬಿಟ್ರೆ ಆ ಮುದುಕಿ ಚಿನ್ನ ಎಲ್ಲ ಒಳಗೆ ಹೋಗ್ಬಿಡುತ್ತಲ್ಲ. ನೋಡಿದ್ಯಕ್ಕಂತ ಅಜ್ಜಿಗೂ ನನ್ನ ಮೇಲೆ ಕರುಣೆ ಇಲ್ಲ. ಕಾಯ ವಾಚ ಮನಸ್ಸ ಯಾವ ಕಲ್ಮಶನೂ ಇಲ್ಲದೆ ಅವ್ರು ಸೇವೆ ಮಾಡ್ತಿದ್ರು. ಆದ್ರೆ ಅವರು ನನ್ನ ಬದುಕನ್ನ ಜೂಜಲ್ಲಿಟ್ಟು ತಮಾಷೆ ನೋಡ್ಬಿಟ್ರು. ಅಮ್ಮ, ಯಾರಮ್ಮ ಹಂಗೆ ಹೇಳಿದ್ದು? ಅಜ್ಜಿನ ಹೇಳಿರಲ್ಲ ನೀನು ಜೋರ್ ಮಾಡೋದು ಕಲೀಲಿ ಅಂತ. ಎಲ್ಲರಿಗೆ ನಾನು ನಿನ್ನನ್ನು ಹೀಯಾಳಿಸಿದ್ದು ನಿಜ. ಆದರೆ ಮೂಗೆತ್ತಿನ ಹಾಗೆ ನೀನು ಎಲ್ಲರಿಗೂ ತಲೆ ತಗ್ಗಿಸ್ಬೇಕು ಅಂತ ಅಲ್ಲ. ನೀನು ಆಗೋಲ್ಲ ಅಂತ ಧೈರ್ಯವಾಗಿ ಹೇಳಬೇಕು, ತಲೆ ಎತ್ತಿ ನಿಲ್ಲಬೇಕು, ಗಟ್ಟಿ ಆಗಬೇಕು ಅಂತ ಹೇಳಿದ್ದು. ಇಲ್ಲ, ನಾನು ಅಜ್ಜಿನ ಸುಮ್ಮನೆ ತೋಷಿಸ್ಬಿಟ್ಟೆ. ನನ್ನ ವಿರೋಧನ ಎಲ್ಲರ ಮುಂದೆ ನಾನು ಗಟ್ಟಿಯಾಗಿ ಹೇಳಬೇಕು ಅಂತಾನೆ ಅಜ್ಜಿ ಹಾಗೆ ಮಾಡಿದ್ದಾರೆ. ನಾನೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಮತ್ತೆ ಈಗ ಗೊತ್ತಾಯ್ತಾ ಅಮ್ಮ? ಆದರೆ ನನಗೆ ಹಿರಿಯರಿಗೆ ಎದುರು ತಾಕೊಟ್ಟು ಅಭ್ಯಾಸನೇ ಇಲ್ಲ. ಅಜ್ಜಿ ಮುಂದೆನೇ ಮಾತಾಡೋಕ್ಕಾಗದೇ ಇರೋ ನಾನು ಇನ್ನು ಅತ್ತೆ ರಾಗಿಣಿ ಮುಂದೆ ಮಾತಾಡೋ ಧೈರ್ಯ ನನಗೆ ಎಲ್ಲಿಂದ ಬರುತ್ತೆ? ಬರ್ಬೇಕು ಅಮ್ಮ, ಬರ್ಬೇಕು. ಸಾಕ್ಷಾತ್ ದೊಡ್ಡಮ್ಮ ಹೀಗೆ ಹೆದರ್ಕೊಂಡಿದ್ರು. ಆಮೇಲೆ ಅವರು ಎಲ್ಲಾರ್ಗೂ ಹುಷಾರಂತ ಕೈ ಎತ್ತಿ ತೋರಿಸಿದ್ರು. ಇಲ್ಲ ಅಂದಿದ್ರೆ ಸಾಕ್ಷಾತ್ ಮದ್ವೆ ರಘು ಅಂಕಲ್ ಜೊತೆನೆ ಆಗ್ತಾನೆ ಇರ್ಲಿಲ್ಲ. ಆ ಧೈರ್ಯ ಯಾವಾಗ ಬರುತ್ತೋ ಬಿಡುತ್ತೋ. ಆದರೆ ನನ್ನ ಮಡ್ಲಲ್ಲಿ ಒಂದು ಮುದ್ದಾದ ಮಗು ಆಟ ಆಡೋ ಹಾಕ್ಬಿಟ್ರೆ ಸಾಕು. ಅಮ್ಮ, ನಂಗೆ ಗೊಂಬೆ ಕೊಡಮ್ಮ, ನಾನು ಇದೆಲ್ಲ ಆಟ ಆಡ್ತೀನಿ. ನಿಂಗೆ ಗೊಂಬೆ ಯಾಕೆ? ನಾನಿದ್ದೀನಲ್ಲ. ರಾಗಿಣಿ, ನಾ ಹೇಳಿದ್ದು ನೆನಪಿದೆ ತಾನೆ? ನಡಿಯಮ್ಮ, ನೀನು ಹೇಳಿದ್ದೀನಿ ಎಷ್ಟು ಸಲ ಅಂತ ಹೇಳ್ತೀನಿ. ಯಶೋದ, ಅಯ್ಯೋ ಯಾಕೆ ನಿಂತ್ಕೊಂತ? ಕೂತ್ಕೊಮ್ಮ. ಪರವಾಗಿಲ್ಲ. ನಿಮ್ಮ ಮನೆ ಕೆಲಸ ಮಾಡ್ತಿದ್ರೆ ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ ಕಣಮ್ಮ. ಆದರೆ ಏನು ಮಾಡೋದು ಹೇಳು? ಮನೆ ಅಂದಮೇಲೆ ಯಾರಾದರೂ ಒಬ್ಬರು ಕೆಲಸ ಮಾಡಲೇಬೇಕಲ್ವಾ? ಅದಕ್ಕೆ ನೀನು ಕೆಲಸ ಮಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ. ಅಮ್ಮ, ಆ ಚಿಕ್ಕಮ್ಮನ ನೋಡು, ತನ್ನ ಸೊಸೆ ಕೈಲಿ ಕೆಲಸ ಮಾಡಿಸ್ಕೋತಾರಾ? ಪಾಪ, ಅತ್ತೆ ಒಬ್ಬರೇ ಯಾಕೆ ಎಲ್ಲ ಕೆಲಸ ಮಾಡಬೇಕು?
ಕಣೆ, ನಾನು ಅದನ್ನೇ ಕೇಳೋದು. ನಮ್ಗೆ ಯಶೋದ ಕೆಲಸ ಮಾಡೋದು ನಮ್ಗೆ ಇಷ್ಟ ಇಲ್ಲ, ಆದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳು? ಸಡನ್ನಾಗಿ ಅವಳು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ತಪ್ಪಾಗೋದಿಲ್ವಾ? ಅದಕ್ಕೇನಾದ್ರೂ ಬಲವಾದ ಒಂದು ನೆಪ ಬೇಕು ಕಣೆ. ಯಶೋದ, ನೀನು ತಾಯಿ ಆದರೆ ಮಾತ್ರ ಈ ಕೆಲಸಗಳನ್ನೆಲ್ಲ ಭವಾನಿ ಸೊಸೆ ತಲೆ ಮೇಲೆ ಹಾಕ್ಬಿಟ್ಟು ನೀನು ಆರಾಮಾಗಿರ್ಬೋದು ಅಲ್ವೇನಮ್ಮ? ಆದರೆ ನಾನು ತಾಯಿ ಆಗೋದು ಬಿಡೋದು ನನ್ನ ಕೈಲಿ ಇಲ್ವಲ್ಲ. ಯಾಕಿಲ್ಲ? ಎಲ್ಲ ನಿನ್ ಕೈಲೇ ಇದೆ. ನೀನ್ 3 ಹೊತ್ತು ಕೆಲಸದವ್ರ ತರ ಕಸ ಮುಸ್ರೆ ಮಾಡ್ಕೊಂಡಿದ್ರೆ ಯಾವ ಗಂಡಸಿಗೆ ತಾನೇ ಹೆಂಡತಿ ಜೊತೆ ಸಂಸಾರ ಮಾಡ್ಬೇಕು ಅಂತ ಅನ್ಸುತ್ತೆ? ಹಗ್ಲು ರಾತ್ರಿ ಆ ಮುದುಕಿ ಸೇವೆ ಮಾಡೋದಕ್ಕೆ ಹೋಗ್ತೀಯ. ನಿನಗೆ ಮಕ್ಳು ಎಲ್ಲಿಂದ ಆಗತ್ತೆ? 3 ಹೊತ್ತು ಈ ಗೊಂಬೆನ ಇಟ್ಕೊಂಡು ಬೀದಿ ಬೀದಿ ಅಲಿಬೇಕಾಗತ್ತೆ. ರಾಗಿಣಿ, ಇಲ್ಲಿಗೆ ಬರೋದಕ್ಕೆ ಮುಂಚೆ ಏನೇ ಹೇಳಿದೆ ನಾನು ನಿನಗೆ? ಸಾರಿ, ಐ ಆಮ್ ವೆರಿ ಸಾರಿ. ಸಿಟ್ಟಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಸಾರಿ. ಯಶೋದ, ರಾಗಿಣಿ ಹೇಳಿದ್ದನ್ನೆಲ್ಲ ತಲೆಗೆ ಹಾಕೋಬೇಡಮ್ಮ. ಆ ಮುದುಕಿ ಒಡವೆ ಕೊಡ್ತಾಳೆ, ಅದನ್ನು ನಾವು ತಗೋಬೇಕು ಅಂತ ನಾವು ಹೀಗೆಲ್ಲ ಮಾತಾಡ್ತಿಲ್ಲ ಕಣಮ್ಮ. ನಿಜ ಹೇಳಬೇಕು ಅಂದರೆ ನಮಗೆ ಆ ಒಡವೆ ಮೇಲೆ ಆಸೆನೇ ಇಲ್ಲ ಬಿಡು. ಎಲ್ಲರೂ ನಿನ್ನನ್ನು ಬಂಜೆ, ಮಕ್ಕಳಾಗ್ದಿದ್ದವಳು, ನತ್ತದೃಷ್ಟಿ ಅಂತೆಲ್ಲ ಆಡ್ಕೊತಾರಲ್ಲ, ಅದನ್ನು ನಮ್ಮಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ನಿನಗೂ ಒಂದು ಮಗು ಆಯಿತು ಅಂತ ಇಟ್ಕೋ, ಆಗ ಎಲ್ಲರೂ ಆಡ್ಕೊಳ್ಳೋದು ತಪ್ಪುತ್ತೆ. ರಾಜೀವನು ನಿನ್ನ ಜೊತೆ ಚೆನ್ನಾಗಿರ್ತಾನೆ, ನಿನ್ನ ಸಂಸಾರನೂ ಚೆನ್ನಾಗಿರುತ್ತಲ್ವಾ? ಅದೇ ನಮ್ಮ ಆಸೆ. ನಂಗೂ ಅಮ್ಮ ಖುಷಿಯಾಗಿರ್ಬೇಕು ಅಂತಾನೆ ಆಸೆ. ಹಾಂ, ಅಷ್ಟೇ. ಆದರೆ ನೀನು ಹೀಗೆ 3 ಹೊತ್ತು ಅಳುಮುಂಜಿ ಥರ ಅಳ್ತಾ ಗೋಳಾಡ್ತಾ ಇದ್ರೆ ಹೊಟ್ಟೆಲಿ ಮಕ್ಕಳು ಹೇಗೆ ಬದುಕಿರತ್ವೆ? ಈಗಲೇ ಹೀಗೆ ಈ ಪ್ರಪಂಚ ಕಾಲಿಟ್ಟ ಮೇಲೆ ಇನ್ನೆಷ್ಟು ಗೋಳು ಸಹಿಸ್ಕೋಬೇಕು ಅಂತ ಅಲ್ಲೇ ಕಣ್ಣು ಮುಚ್ಕೊಳತ್ವೆ. ಯಶೋದ, ಈ ಸಾರಿನಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಜೀವಂತ ಮಗುನ ಹೆತ್ಕೊಡೋ ಹಾಗೆ ನೋಡ್ಕೋ. ಅಮ್ಮ, ಹೇಳೋದೆಲ್ಲ ಹೇಳಾಯ್ತಲ್ಲ, ಬಾ ಹೋಗೋಣ. ಯಶೋದ, ನಾನು ಹೇಳಿದ ಅರ್ಥ ಆಯ್ತು ತಾನೇ? ಎಷ್ಟೊಂದು ಹೆಲ್ಪ್ ಮಾಡ್ತಿದ್ದೆ, ಈಗ ಅಮ್ಮ ನಗ್ಸಕ್ಕೆ ಅವರು ಹೆಲ್ಪ್ ಮಾಡೋರೇ ಇಲ್ಲ. ರಾಗಿಣಿ ಒಂದು ಫೈಲ್ ತಂದಿದ್ದಾಳೆ, ಈ ಮುದ್ದಿನ ಅಜ್ಜಿ ಹತ್ರ ಒಂದು ಸೈನ್ ಮಾಡಿಸ್ಕೊಂಡು ಬಂದ್ರೆ ಅಷ್ಟೇ ಸರ್. ಏನದು? ಇದನ್ನ ವಿಲ್ ಅಂತಾರೆ. ನನ್ನ ಕೈಲಿ ಈ ಕೆಲಸ ಆಗೋದಿಲ್ಲ. ಯಾಕಾಗಲ್ಲ? ಅಜ್ಜಿ ನನ್ನ ತುಂಬಾ ನಂಬಿದ್ದಾರೆ. ನೀನ್ ಹೇಳಿದ್ರೆ ಆ ಮುದ್ಕಿ ತುಟಿಕ್ ಪಿಟಿಕ್ ಕನ್ನದೆ ಸೈನ್ ಮಾಡ್ತಾಳೆ. ಅಮ್ಮ, ಈ ಮಂತ್ರ ಜೊತೆ ತುಂಬಾ ಮಾತಾಡ್ತಿದ್ದಾಳೆ, ಇವಳಿಗೆ ಹುಷಾರ್ ಹೇಳಮ್ಮ. ನೀವೆಷ್ಟೇ ಒತ್ತಾಯ ಮಾಡಿದ್ರು ನಾನು ಈ ಕೆಲಸ ಮಾಡೋದಿಲ್ಲ.